ತುಲಾ ರಾಶಿಯವರೇ, ಲೋಕಕ್ಕೆ ನ್ಯಾಯ ನೀಡುವ ನಿಮ್ಮ ಬದುಕಿನ ತಕ್ಕಡಿ ಈ ಏಪ್ರಿಲ್ ತಿಂಗಳಿನಲ್ಲಿ ಅನಿರೀಕ್ಷಿತವಾಗಿ ಒಂದು ಕಡೆ ವಾಲಿಬಿಡುತ್ತಿದೆಯೇ? ನೀವು ಅದೆಷ್ಟೇ ಸಮತೋಲನ ಕಾಯ್ದುಕೊಳ್ಳಲು ಪ್ರಯತ್ನಿಸಿದರೂ ಯಾವುದೋ ಒಂದು ಅದೃಶ್ಯ ಋಣದ ಹೊರೆ ನಿಮ್ಮನ್ನು ಪಾತಾಳಕ್ಕೆ ಎಳೆಯುತ್ತಿದೆಯೇ? ಈ ತಿಂಗಳು ನೀವು ಎದುರಿಸಲಿರುವ ಆ ವಿಚಿತ್ರ ಧರ್ಮ ಸಂಕಟ ಯಾವುದು ಎಂಬ ರಹಸ್ಯ ಬಿಚ್ಚಿಡುವ ಮುನ್ನ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ತುಲಾ ರಾಶಿಯವರೇ, ಈ ಏಪ್ರಿಲ್ ತಿಂಗಳ ನಿಮ್ಮ ಕಟು ವಾಸ್ತವ ಅಕ್ಷರಶಃ ವಾಸ್ತು ಮತ್ತು ಕರ್ಮದ ಸುಳಿಯಂತಿದೆ. ಇಲ್ಲಿ ನಿಮ್ಮನ್ನು ಯಾರೋ ಒಬ್ಬ ವ್ಯಕ್ತಿ ತುಳಿಯುತ್ತಿಲ್ಲ, ಬದಲಾಗಿ ನಿಮ್ಮ ಮನೆಯ ಒಳಗಿರುವ ನಕಾರಾತ್ಮಕ ಶಕ್ತಿ ಎನರ್ಜಿ ನಿಮ್ಮನ್ನು ಉಸಿರುಗಟ್ಟಿಸುತ್ತಿದೆ. ನೀವು ಹಗಲಿರುಳು ದುಡಿದು ತಂದ ಹಣ ಔಷಧಿಗೋ ಅಥವಾ ಅನಗತ್ಯ ರಿಪೇರಿ ಕೆಲಸಗಳಿಗೋ ನೀರಿನಂತೆ ಖರ್ಚಾಗುತ್ತಿದೆ. ಜೇಬಿಗೆ ಬಂದ ಹಣ ಎಲ್ಲಿ ಮಾಯವಾಗುತ್ತಿದೆ ಎಂಬ ಪ್ರಶ್ನೆ ನಿಮ್ಮನ್ನು ಕಂಗಾಲಾಗಿಸಿದೆ. ಪ್ರಮುಖವಾಗಿ ನಿಮ್ಮ ಜಾತಕದ ಅಷ್ಟಮ ಶನಿಯ ಪ್ರಭಾವದಿಂದಾಗಿ ಈ ತಿಂಗಳು ನಿಮಗೆ ದೈಹಿಕ ಆಲಸ್ಯ ಮತ್ತು ಅಕಾರಣವಾಗಿ ಮನಸ್ಸಿನಲ್ಲಿ ಭಯ ಉಂಟಾಗುತ್ತಿದೆ. ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡರೂ ವಿಧಿ ಅದನ್ನು ತಪ್ಪಾಗಿ ಬಿಂಬಿಸುತ್ತಿದೆ. ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿರುವ ದೋಷದಿಂದಾಗಿ ನಿಮ್ಮ ಬುದ್ಧಿ ಮಂಕಾಗುತ್ತಿದೆ ಮತ್ತು ಮನೆಯಲ್ಲಿ ನೆಮ್ಮದಿ ಮಾಯವಾಗಿ ಬರೀ ಕಲಹಗಳೇ ಸೃಷ್ಟಿಯಾಗುತ್ತಿವೆ. ಈ ವಾಸ್ತು ದಿಗ್ಬಂಧನ ಮತ್ತು ಕರ್ಮದ ಕಿರಿಕಿರಿಯಿಂದ ಹೊರಬಂದು ನಿಮ್ಮ ಹಣಕಾಸಿನ ಸೋರಿಕೆಯನ್ನು ತಡೆಯಲು ಒಂದು ಅದ್ಭುತ ದಾರಿ ಇಲ್ಲಿದೆ. ಈ ಏಪ್ರಿಲ್ ತಿಂಗಳ ಯಾವುದಾದರೂ ಒಂದು ಮಂಗಳವಾರ ನಿಮ್ಮ ಮನೆಯ ಎಲ್ಲ ಮೂಲೆಗಳಿಗೂ ಸ್ವಲ್ಪ ಕಲ್ಲು ಉಪ್ಪು ಬೆರೆಸಿದ ನೀರಿನಿಂದ ಪ್ರೋಕ್ಷಣೆ ಮಾಡಿ. ನಂತರ ಒಂದು ಸಣ್ಣ ಗಾಜಿನ ಲೋಟದಲ್ಲಿ ನೀರು ತುಂಬಿಸಿ ಅದಕ್ಕೆ ಒಂದು ನಿಂಬೆಹಣ್ಣನ್ನು ಹಾಕಿ ಮನೆಯ ಮುಖ್ಯ ದ್ವಾರದ ಬಳಿ ಇಡಿ. ಈ ಸಣ್ಣ ಕ್ರಿಯೆ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ನಿಮಗೆ ಹೊಸ ಚೈತನ್ಯ ಮತ್ತು ಆರ್ಥಿಕ ಸುಭದ್ರತೆಯನ್ನು ನೀಡಲಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ನಂಬರ್ಗೆ ಕರೆ ಮಾಡಿ.